ನಮಸ್ಕಾರ ವೀಕ್ಷಕರೇ, ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ನೀವು ನೋಡ್ತಾನೆ ಇರ್ತೀರಾ. ಆದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವು ವಿಶೇಷ ಅತಿಥಿಗಳನ್ನು ನಿಮಗೆ ಭೇಟಿ ಮಾಡಿಸ್ತೀವಿ. ಸಾಮಾನ್ಯವಾಗಿ ನಮಗಿಷ್ಟ ಆಗಿರುವಂತಹ ಕಲಾವಿದರನ್ನ ಅನುಕರಣೆ ಮಾಡೋದಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಿರ್ತೀವಿ. ಆದರೆ ಆ ಕಲೆ ಎಲ್ಲರಿಗೂ ಸಿದ್ಧಿಸಲ್ಲ, ಕೆಲವರಿಗೆ ಮಾತ್ರ ಆ ಕಲೆ ಒಲ್ದು ಬಂದಿರುತ್ತೆ. ಅಂತಹದ್ದೇ ಕೆಲವು ಜೂನಿಯರ್ ಸ್ಟಾರ್ಗಳನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಚಾಲೆಂಜಿಂಗ್ ಸ್ಟಾರ್ಸ್. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಟರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಆದರೆ ಕನ್ನಡ ನಟರ ಬಗ್ಗೆ ನಾವು ಗಮನ ಹರಿಸೋದಾದರೆ ಡಾಕ್ಟರ್ ರಾಜ್ ಅವರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರ ಅಭಿನಯ, ಅವರ ಕಂಠ ಎಲ್ಲವೂ ಕೂಡ ಯಾವತ್ತಿಗೂ ಮರೆಯಲಾಗದ ಅನುಭವ. ಎಲ್ಲ ಅಭಿಮಾನಿಗಳು ಅವರ ಕಂಠವನ್ನು ಅನುಕರಣೆ ಮಾಡಬೇಕು, ಅವರ ಅಭಿನಯವನ್ನು ಅನುಕರಣೆ ಮಾಡಬೇಕು ಅನ್ಕೋತಾರೆ. ಆದರೆ ಸಾಕಷ್ಟು ಜನರಿಗೆ ಅದು ಸಾಧ್ಯ ಆಗಲ್ಲ. ಅಂತಹದ್ದೇ ಒಬ್ಬ ಆರ್ಟಿಸ್ಟ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಜೂನಿಯರ್ ರಾಜ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಷ್ಟು ವರ್ಷದಿಂದ ನೀವು ಈ ರೀತಿ ಕೆಲಸ ಮಾಡ್ತಿದ್ದೀರಾ? ನಾವು ಸುಮಾರು 3-4 ವರ್ಷದಿಂದ ನಾನು ಈ ಒಂದು ಅಪ್ಪಾಜಿ, ರಾಜ್ಕುಮಾರ್ ಅಪ್ಪಾಜಿಯ ಅನುಕರಣೆಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಅವ್ರು ನಡೆ ಬಂದಂಥ ದಾರಿ, ಅವರು ಮಾಡಿದಂಥ ಸಾಧನೆ ನಮಗೆಲ್ಲ ಸ್ಫೂರ್ತಿಯಾಗಿದೆ. ಅವ್ರದ್ದೇ ಅಂತ ಒಂದು ಪ್ರೇರಣೆಯಿಂದ ನಾವು ಕೂಡ ಇವತ್ತು ವಿಷಯದೆಲ್ಲ ಮುಂದುವರಿತಾ ಇದ್ದೀವಿ. ಸೊ ವೀಕ್ಷಕರೇ, ಜೂನಿಯರ್ ರಾಜ್ ಕೇವಲ ರಾಜ್ಕುಮಾರ್ ಅವರ ಅಭಿನಯವನ್ನು ಮಾತ್ರ ಅನುಕರಿಸೋದಿಲ್ಲ, ಅವರು ಡ್ಯಾನ್ಸ್ ಮಾಡೋ ರೀತಿಯೇ ಜೂನಿಯರ್ ರಾಜ್ ಕೂಡ ಡ್ಯಾನ್ಸ್ ಮಾಡ್ತಾರೆ. ಸೊ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ ಬನ್ನಿ ನೋಡೋಣ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ
ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಆಹಾ ವೀಕ್ಷಕರೇ, ಈಗಾಗಲೇ ಜೂನಿಯರ್ ರಾಜ್ಕುಮಾರ್ನ ನೋಡಿದ್ರಿ. ಸೊ ನೆಕ್ಸ್ಟ್ ಸ್ಟಾರ್ ಯಾರು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್.